ಕರ್ನಾಟಕದಲ್ಲಿರುವ ಥ್ರಿಲ್ಲಿಂಗ್ ಆದ ಒಂದು ರೈಲು ಮಾರ್ಗವನ್ನು ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡುತ್ತೇನೆ. ಏಕೆಂದರೆ ನೀವು ಜೀವನದಲ್ಲಿ ಒಮ್ಮೆ ಆದರೂ ಈ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು. ಏಕೆಂದರೆ ಅಷ್ಟು ಅದ್ಭುತವಾದ ಸುಂದರವಾದ ಒಂದು ರೈಲು ಮಾರ್ಗ. ಗಿರಿ ಪರ್ವತ ಬೆಟ್ಟ ಗುಡ್ಡಗಳ ಮಧ್ಯೆ ಹೋಗುವ ಈ ರೈಲು ಜರ್ನಿ ಬಹಳ ಅದ್ಭುತವಾಗಿರುತ್ತದೆ. ಏಕೆಂದರೆ ಮಂಜಿನ ಮೋಡಗಳು ಹಾಗೆಯೇ ಕೈಗೆ ಸಿಗುವ ರೀತಿ ಭಾಸ ಆಗುತ್ತದೆ ಸ್ನೇಹಿತರೆ. ಅಷ್ಟು ಸುಂದರವಾದ ಅದ್ಭುತವಾದ ಜಲಪಾತದ ರಮಣೀಯ ನೋಟ. ಮೇಲಿಂದ ಜಲಪಾತ ನೋಡೋಕ್ಕೆ ಒಂದು ಬಹಳ ಹೆಮ್ಮೆ ಆಗುತ್ತದೆ ಸ್ನೇಹಿತರೆ. ಸಾವಿರಾರು ಅಡಿ ಕೆಳಗಡೆಗೆ ಆಳ ನೋಡೋಕ್ಕೆ ಒಂಥರ ಥ್ರಿಲ್ ಆಗಿರುತ್ತದೆ ಸ್ನೇಹಿತರೆ. ಅಷ್ಟು ಸುಂದರವಾದ ರಮಣೀಯ ಒಂದು ನೋಟ. ಅದರ ಜೊತೆಗೆ 50ಕ್ಕೂ ಹೆಚ್ಚು ಸುರಂಗ ಮಾರ್ಗದ ಮಧ್ಯೆ ಹೋಗುವ ಮತ್ತು ಅಧಿಕವಾದ ಕರ್ವುಗಳು ಇರುವ ಒಂದು ರೈಲು ಮಾರ್ಗ ಸ್ನೇಹಿತರೆ. ಆ ಕಾರಣದಿಂದ ಈ ಜರ್ನಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ನೀವು ಒಂದ್ಸಲ ನೋಡಿ. ಅದರ ಜೊತೆಗೆ ಟ್ರೈನು ನಿಂತಾಗ ಹಕ್ಕಿ ಪಕ್ಷಿಗಳ ಸೌಂಡು ಸಹ ನಿಮಗೆ ಬಹಳ ಇಂಪಾಗಿ ಕೇಳಿಸುತ್ತದೆ. ಅದರ ಜೊತೆಗೆ ತಣ್ಣನೆ ಗಾಳಿ, ಸುಮಧುರವಾದ ತಣ್ಣನೆ ಗಾಳಿಯೂ ಸಹ ನೀವು ವಾಸನೆ ಮುಖಾಂತರ ನೀವು ಪತ್ತೆ ಹಚ್ಚಬಹುದು ಸ್ನೇಹಿತರೆ. ಅಷ್ಟು ಸುಂದರವಾದ ಒಂದು ರೈಲು ಜರ್ನಿ. ಅದುವೇ ಸಕಲೇಶಪುರದಿಂದ ಸುಬ್ರಹ್ಮಣ್ಯ ಘಾಟ್ ರೈಲ್ವೆ ಜರ್ನಿ ಸ್ನೇಹಿತರೆ. ಅದರ ಜೊತೆಗೆ ರಾತ್ರಿ ವೇಳೆ ಹುಣ್ಣಿಮೆ ದಿನ ಚಂದ್ರ ಹಾಗೆ ಕೈಗೆ ಸಿಗುವ ರೀತಿ, ಜೊತೆಗೆ ಬೆಟ್ಟ ಗುಡ್ಡಗಳಿಗೆ ಟಚ್ ಆಗಿರೋ ರೀತಿ ಕಾಣುತ್ತದೆ ಸ್ನೇಹಿತರೆ. ಕೆಲವು ಕರುಗಳಲ್ಲಿ, ಎಲ್ಲ ಪ್ಲೇಸ್ಗಳಲ್ಲ, ಕೆಲವು ಪ್ಲೇಸ್ಗಳಲ್ಲಿ ನೀವೇನಾದರೂ ಈ ಜರ್ನಿಯನ್ನು ಖುಷಿ ಪಡಬೇಕು ಅಂದರೆ ಬೆಳಗ್ಗೆ 6ರಿಂದ ಸಂಜೆ 6 ತನಕ ಮಾತ್ರ ಈ ಜರ್ನಿಯಲ್ಲಿ ನೀವು ಖುಷಿ ಪಡಬಹುದು ಸ್ನೇಹಿತರೆ. ಈ ಜರ್ನಿ ಆ ಟೈಮಲ್ಲಿ ಮಾಡಬೇಕು ಸ್ನೇಹಿತರೆ. ನೀವು ಜೀವನದಲ್ಲಿ ಒಂದಲ್ಲ ಒಂದು ದಿವಸ ಈ ಮಾರ್ಗವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಒಂದಲ್ಲ ಒಂದು ದಿವಸ ನೀವು ಕಾರು ಬಸ್ಸು ಏನೇ ಇರಲಿ ಸ್ನೇಹಿತರೆ, ಈ ಜರ್ನಿ ಮಾತ್ರ ಭಾಳ ಅದ್ಭುತವಾದ ರಮಣೀಯ ಜರ್ನಿ ಸ್ನೇಹಿತರೆ. ಒಮ್ಮೆ ಆದರೂ ನೀವು ಒಂದಲ್ಲ ಒಂದು ಸಲ ಈ ಜರ್ನಿಯಲ್ಲಿ ನೀವು ಹೋಗಲೇಬೇಕು ಸ್ನೇಹಿತರೆ. ಅಷ್ಟು ಸುಂದರವಾದ ರಮಣೀಯವಾದ, ಮನಸ್ಸಿಗೆ ಖುಷಿ, ನೆಮ್ಮದಿ, ಶಾಂತಿ ದೊರೆಯುವ ಒಂದು ಏಕೈಕ ಜರ್ನಿ ಸ್ನೇಹಿತರೆ.